ಆಗಾಗ ಸಾಫ್ಟ್ ಹಿಂದುತ್ವ ಪ್ರದರ್ಶಿಸುವ ಡಿಸಿಎಂ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಿಜೆಪಿ ಭದ್ರಕೋಟೆಯನ್ನ ಟಾರ್ಗೆಟ್ ಮಾಡಿದ್ದಾರೆ. ನೆಲೆ ಇಲ್ಲದ ಕಡೆ ಕಾಂಗ್ರೆಸ್ ಬಾವುಟ ಹಾರಿಸುವುದಕ್ಕೆ ಡಿಕೆ ರಣತಂತ್ರ ಹೆಣೆದಿದ್ದು ಯಾವುದು ಆ ಬಿಜೆಪಿಯ ಭದ್ರಕೋಟೆ ಅಂತ ನೀವೇ ನೋಡಿ. ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಟ್ರಬಲ್ ಶೂಟರ್ ಅಂತಾನೆ ಫೇಮಸ್. ಹಾಗೆ ಸಂಘಟನಾ ಚತುರ. ಕೆಪಿಸಿಸಿ ಅಧ್ಯಕ್ಷಗಾದಿ ವಹಿಸಿಕೊಂಡಾಗಿನಿಂದ ಹಿಡಿದು ಪ್ರಸ್ತುತ ಡಿಸಿಎಂ ಪಟ್ಟಕ್ಕೇರಿದ್ರು ಹೆಜ್ಜೆ ಹೆಜ್ಜೆಗೂ ಸಂಘಟನಾ ಮಂತ್ರವನ್ನೇ ಜಪಿಸಿಕೊಂಡು ಬರ್ತಿರೋ ಪವರ್ಫುಲ್ ಲೀಡರ್. ಇಷ್ಟೇ ಅಲ್ಲ, ತನ್ನದೇ ಅಜೆಂಡಾದಲ್ಲಿ ಹಿಂದುತ್ವವನ್ನ ಟ್ರೆಂಡ್ ಸೆಟ್ ಮಾಡಿಕೊಂಡವರು. ಡಿಕೆಯ ಈ ಹಿಂದುತ್ವ ಎಲ್ಲೋ ಒಂದು ಕಡೆ ಬಿಜೆಪಿಯವರ ನಿದ್ದೆಗೆಡಿಸಿದ್ದು ಉಂಟು. ಹೀಗಾಗಿ ಡಿಕೆ ವಿರುದ್ಧ ಬಿಜೆಪಿ ಒಂದು ಟೈಮಲ್ಲಿ ಲೇವಡಿಯ ಯುದ್ಧ ಸಾರಿದ್ದಲ್ಲದೆ ದೆಹಲಿಯ ಕಾಂಗ್ರೆಸ್ ಮನೆಯಂಗಳಕ್ಕೂ ಡಿಕೆಗಳ ಬಾಣಗಳನ್ನ ಹೂಡಿತು. ಹೀಗಿದ್ರೂ ಡಿಕೆ ಮಾತ್ರ ತಮ್ಮ ಹಿಂದುತ್ವದ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಬಿಜೆಪಿಯವರ ಬಾಯಿ ಮುಚ್ಚಿದ್ರು. ಇದೆಲ್ಲ ಹಳೆ ವಿಚಾರ. ಆದ್ರೂ ಡಿಕೆ ಹಿಂದುತ್ವ ಈಗಲೂ ಒಳಗೊಳಗೆ ಭಿನ್ನ ವಿಭಿನ್ನವಾದ ರಹಸ್ಯವನ್ನೇ ಹೇಳ್ತಿದೆ. ಈ ಸದ್ದಿನ ಹಿಂದೆ ಸಂಘಟನೆಯ ಜೊತೆಗೆ ಕರಾವಳಿ ಮೇಲೆ ಬಂಡೆ ಕಣ್ಣಿಟ್ಟಿರೋ ಕಥೆಯೂ ಅನಾವರಣವಾಗ್ತಿದೆ ನೋಡಿ. ಸಾಫ್ಟ್ ಹಿಂದುತ್ವ, ಬಿಜೆಪಿ ಭದ್ರಕೋಟೆಯೇ ಬಂಡೆ ಟಾರ್ಗೆಟ್. ನೆಲೆಯಿಲ್ಲದ ಕಡೆ ಕಾಂಗ್ರೆಸ್ ಬಾವುಟ ಹಾರಿಸಲು ಡಿಕೆ ರಣತಂತ್ರ. ಕರಾವಳಿ ಬಿಜೆಪಿಯ ಭದ್ರಕೋಟೆ. ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ಕ್ಷೇತ್ರ ಬಿಟ್ಟು ಉಳಿದ 6 ಕಡೆ ಕೇಸರಿ ಪತಾಕೆಯೇ ಹಾರುತ್ತಿದೆ. ಉಡುಪಿಯ 5 ವಿಧಾನಸಭಾ ಕ್ಷೇತ್ರಗಳು ಬಿಜೆಪಿ ಬುಟ್ಟಿಯಲ್ಲಿವೆ. ಇಷ್ಟೇ ಅಲ್ಲ, ಲೋಕಸಭೆ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರಿನಲ್ಲಿ ಬಿಜೆಪಿಯೇ ಕಮಾಲ್ ಮಾಡಿದೆ. ಹೀಗಿದ್ರೂ ಕಾಂಗ್ರೆಸ್ನ ಕಟ್ಟಾಳು ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲೂ ಎದೆಗುಂದದೆ ಬಿಜೆಪಿ ಕೋಟೆಯನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಸಾಫ್ಟ್ ಹಿಂದುತ್ವದ ಮೂಲಕ ಕರಾವಳಿ ಮರುವಶಕ್ಕೆ ಟೊಂಕ ಕಟ್ಟಿದ್ದಾರೆ. ಹಾಗಾದ್ರೆ ಡಿಸಿಎಂ ಡಿಕೆಯ ಕರಾವಳಿ ಶಿಕಾರಿ ರಹಸ್ಯವೇನು? ಬಂಡೆ ಹೆಜ್ಜೆಯಲ್ಲಿನ ರಣತಂತ್ರ, ಹೆಗ್ಗುರುತುಗಳು ಹೇಗಿವೆ ಅಂತೀರಾ? ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ಸಾಫ್ಟ್ ಹಿಂದುತ್ವದ ಮೂಲಕ ಡಿಕೆ ಕರಾವಳಿಯಲ್ಲಿ ಸಂಘಟನಾ ಸೂತ್ರ ಹೆಣೆದಿದ್ದಾರೆ. ಪ್ರಮುಖವಾಗಿ ಕರಾವಳಿ ದೇವಸ್ಥಾನಗಳ ಭೇಟಿ, ಕಂಬಳ, ಬ್ರಹ್ಮ ಕಲಶೋತ್ಸವದಲ್ಲಿ ಭಾಗಿಯಾಗ್ತಾ ಫುಲ್ ಆಕ್ಟಿವ್ ಆಗಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಪಕ್ಷ ಬಲವರ್ಧನೆಗೆ ಒತ್ತು ನೀಡಿರೋ ಡಿಕೆ ಕಾಂಗ್ರೆಸ್ ನಾಯಕರ ಪ್ರತಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ತನ್ನ ಕಟ್ಟಾಳುಗಳಿಗೆ ಪಕ್ಷ ಬಲವರ್ಧನೆ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಲು ಡಿಕೆ ಸೂಚನೆ ಕೊಟ್ಟಿದ್ದಾರೆ. ಗುರುಪುರ ಕಂಬಳ ಬೆನ್ನಲ್ಲೇ ಇಂದು ಕೂಡ ಕರಾವಳಿಗೆ ಡಿಕೆ ಭೇಟಿ ನೀಡಲಿದ್ದಾರೆ. ಮೊದಲು ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದು ಏಪ್ರಿಲ್ 20ರಂದು ಬೆಳ್ತಂಗಡಿಯಲ್ಲಿ ನಡೆಯಲಿರೋ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಕರಾವಳಿಯಲ್ಲಿ ಕಾಂಗ್ರೆಸ್ ಬಲ ಕಡಿಮೆ ಇದ್ರೂ ಡಿಕೆ ಪದೇ ಪದೇ ರೌಂಡ್ಸ್ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯಗಿಂತಲೂ ಮಂಗಳೂರಿಗೆ ಹೆಚ್ಚಾಗಿ ಡಿಕೆ ಭೇಟಿ ನೀಡಿದ್ದು ವಿಶೇಷವೇ ಸರಿ. ಧರ್ಮ ನಾವೆಲ್ಲ ಉಳಿಸ್ಕೊಳ್ಬೇಕಾಗಿದೆ. ಧರ್ಮೋ ರಕ್ಷತಿ ರಕ್ಷತಃ ಅಂತ ಏನು ನಾವು ಹೇಳ್ತೇವೆ, ನಮ್ಮ ಧರ್ಮ ನಾವು ಕಾಪಾಡಬೇಕು. ಯಾರು ಯಾವ ಧರ್ಮದಲ್ಲೂ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಯಾವ ಧರ್ಮದಲ್ಲೂ ಇಲ್ಲ. ಈ ದೇವಿಯ ಪಾದಕ್ಕೆ ಇವತ್ತು ಹೂನಾರನೂ ತಗೊಳ್ತದೆ, ಹಣ್ಣು ತೆಗೆದುಕೊಳ್ತದೆ, ಕೋಳಿನೂ ತೆಗೆದುಕೊಳ್ತದೆ, ಕುರಿನೂ ತೆಗೆದುಕೊಳ್ತದೆ ಅಂತ ಹೇಳಿ ಇಲ್ಲಿಯ ಈ ದೇವಸ್ಥಾನದ ಎಲ್ಲ ವ್ಯವಸ್ಥಾಪಕರು ನನಗೆ ತಿಳಿಸಿದ್ದಾರೆ. ಟೂರಿಸಂ ಪ್ಲೇಸ್ ಆಗಿ ಭಕ್ತರಿಗೂ ಭಗವಂತನಿಗೂ ಈ ದೇವಿಯ ಅನುಗ್ರಹವನ್ನ ವ್ಯವಹಾರ ಮಾಡಂತ ಹೆಂಗೆ ನಾವೆಲ್ಲ ಚಾಮುಂಡೇಶ್ವರಿಗೆ ಹೋಗ್ತೀವಿ, ಹಂಗೆ ಈ ರಾಜ್ಯದ ದೇವತೆ ಅಂತೇಳಿ ಹಂಗೆ ಈ ನಾಡಿನಲ್ಲಿ ಈ ಭಾಗದಲ್ಲಿ ಈ ದೇವಿಯ ಅನುಗ್ರಹಕ್ಕೆ ಎಲ್ಲರೂ ಕೂಡ ಬಂದು ಅನುಗ್ರಹಿಸಲಾಗಿ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು, ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಪುತ್ತೂರಿಗೆ ಬಂದು ಎಲ್ಲ ಧರ್ಮ ಹಿರಿಯ ಗುರುಗಳನ್ನ ಸೇರಿ ಎಲ್ಲ ಸಮಾಜದವರು ಸೇರಿ ಪಕ್ಷಾತೀತವಾಗಿ ಎಲ್ಲರನ್ನೂ ಕೂಡ ಭೇಟಿ ಮಾಡೋಂಥ ಒಂದು ಭಾಗ್ಯ ಅಶೋಕ್ ರೈಯರ್ ಒದಗಿಸ್ಕೊಟ್ರಲ್ಲ, ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮುಂದಿನ ವರ್ಷ ಈ ಒಂದು ದಸರಾ ಕ್ರೀಡಾಕೂಟದಲ್ಲಿ ಈ ಒಂದು ನಮ್ಮ ಕಂಬಳ ಕಾರ್ಯಕ್ರಮವನ್ನ ಇದನ್ನ ಪ್ರತಿ ವರ್ಷ ಕೂಡ ನಡೆಸಲಿಕ್ಕೆ ಪ್ರೋತ್ಸಾಹ ಸರ್ಕಾರವನ್ನ ತೀರ್ಮಾನವನ್ನ ನಾವು ಮಾಡ್ತೇವೆ. ಇದು ಪರಂಪರೆಯಾಗಿ ಉಳ್ಕೊಂಡು ಬೆಳ್ಕೊಂಡು ಹೋಗ್ತದೆ. ಈ ಕಂಬಳ ಇದೆ, ಈ ಕಂಬಳಕ್ಕೆ ಒಂದು ಪ್ರತ್ಯೇಕವಾದಂತಹ ಜಾಗವನ್ನ ಮಾಡಿ
ಏನೊಂದು 3 ಎಕರೆ ಸಾಕು. ಆ 3 ಎಕರೆಲಿ ಬಹುಶಃ ಎಲ್ಲರೂ ಕೂಡ ಸುಮಾರು ಒಂದು 20-25 ಸಾವಿರ ಜನ ಆಕರ್ಷಣೆಯಿಂದ ನೋಡ್ಬೋದು. ಆ ದಸರಾ ಸಂದರ್ಭದಲ್ಲಿ ಇದನ್ನು ನಡೆಸಲಿಕ್ಕೆ ಕಾರ್ಯಕ್ರಮ ರೂಪಿಸ್ತೇನೆ. ದೇಗುಲಗಳ ಭೇಟಿ, ಹರಕೆ ನೆಪದಲ್ಲಿ ಡಿಸಿಎಂ ಡಿಕೆ ಕರಾವಳಿ ಪ್ರವಾಸ ಜೋರಾಗೇ ಇದೆ. ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಜನಮನ ಗೆಲ್ಲೋಕೆ ಮುಂದಾಗಿರೋ ಡಿಕೆ ಪಕ್ಷ ಸಂಘಟನೆಗಾಗಿಯೂ ಕಾರ್ಯಕರ್ತರಿಗೆ ಟಾಸ್ಕ್ ಕೊಡ್ತಿದ್ದಾರೆ. ಪ್ರಮೋದ್, TV9 ಬೆಂಗಳೂರು.